ಅಲ್ಲ, ಚಾರ್ಜ್ ಶೀಟಾಗಿ ತಪ್ಪಿಸಂತ ಉಲ್ಲೇಖ ಅಲ್ಲ ಸರ್, ಅದು ಜಡ್ಜ್ಮೆಂಟ್ ಆಗಬೇಕಲ್ಲ. ತಪ್ಪಿಸ್ತಂದ್ರೆ ಜಡ್ಜ್ಮೆಂಟ್ ಆಗದೆ ನೀವು ಏನು ಮಾಡ್ಲಿಕ್ಕಾಗುತ್ತೆ? ಬಿಜೆಪಿಯವರಿಗೆ ವಿಷಯ ಅಲ್ಲ, ಬಿಜೆಪಿಯವರು ಏನು ಹೇಳ್ತಾ ಇರೋದು? ಹೌದು, ಅವರು ತನಿಖೆ ಯಾವುದೋ ಒಂದು ತನಿಖೆ ಅವರು ಆರೋಪಿ ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಡೋದು ಸಹಜ. ಇನ್ನೂ ತನಿಖಾ ಸಂಸ್ಥೆ ತನಿಖೆ ಶುರು ಮಾಡಲಿಲ್ಲ, ಹಾಗಾಗಿ ಕೊಡುವುದಿಲ್ಲ ಅಂತ ನೀವು ಹೇಳುವಾಗ, ಹಾಗಾದ್ರೆ ಒಂದು ವೇಳೆ ಸಿದ್ದರಾಮಯ್ಯರಿಗೆ ಯಾವುದೋ ಒಂದು ಲೋಕಾಯುಕ್ತ ಸಂಸ್ಥೆಯೋ ಇನ್ನೊಂದು ಈ ಪೊಲೀಸ್ ಇಲಾಖೆ ಅವರು ಆರೋಪಿ ಅಲ್ಲ, ಆರೋಪಿ ಅಂತ ಹೇಳಲಿಕ್ಕೆ ಅಂತ ಹೇಳಿದಾಗ ಆರೋಪಿ ಸಹಜ ಅದು ಆತಗೆ ಮಾತ್ರ ಕೊಡೋದಲ್ಲ ಸರ್. ಚಾರ್ಜ್ ಶೀಟಲ್ಲಿ ಅಲ್ಲ, ಚಾರ್ಜ್ ಶೀಟಲ್ಲಿ ಅವ್ರ ಬಗ್ಗೆ ಹೇಳಿದಾಗ ಅದಕ್ಕೆ ಜಡ್ಜ್ಮೆಂಟ್ ಹೌದೋ ಇಲ್ಲ ಅಂತ ನೋಡ್ಬೇಕಲ್ಲ ಸರ್. ಅದಕ್ಕೆ ತಾನೇ ನ್ಯಾಯಾಧೀಶರು ಇರೋದು. ಅವ್ರು ಜಡ್ಜ್ಮೆಂಟ್ ಮಾಡಿದ್ಮೇಲೆ ನಿರ್ಧಾರ ತಗೊಳ್ಳುವಂಥದ್ದು. ಅಪರಾಧಿ ಅಂತ ಹೇಳಿದಾಗ ಕೇಜ್ರಿವಾಲ್ ತರ ಅಂತ ಯಾಕೆ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ ನೀವು? ಆ ರೀತಿಯಲ್ಲ, ಆ ರೀತಿ ಏನಿಲ್ಲಪ್ಪ ಸರ್. ಹೇಳಿ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಇವರೇ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದು ಅವರಿಗೆ ತನಿಖೆ ಆಗಬೇಕಾದ್ರೆ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಇದು ಇವರಿಗೂ ಅಪ್ಲೈ ಆಗುತ್ತೆ. ಅಲ್ಲ, ಈಗ ಅವ್ರು ಕೊಡ್ಲಿಲ್ಲಲ್ಲ. ಅಲ್ಲ, ಒತ್ತಾಯ ಮಾಡೋದು ಬೇರೆ, ರಾಜಕಾರಣ. ನಾನು ಹೇಳ್ತಿಲ್ವ, ರಾಜಕಾರಣ ಬೇರೆ, ಕಾನೂನು ಕ್ರಮ ಅಂತ ಹೇಳ್ತೇವೆ ಸರ್. ಈಗ ಅವ್ರು ಕೊಟ್ಟಿದ್ದಿದ್ರೆ ಇವತ್ತು ನಾವು ಕೇಳ್ಬೋದಿತ್ತು. ಅವ್ರು ಹೇಳಿದ್ದು ಕೊಟ್ಟಿದ್ರೆ ನೀವು ಕೊಡಿ ಅಂತ ಕೇಳ್ಬೋದಿತ್ತು. ವಿಭಿನ್ನ ಪ್ರಕರಣಗಳು ಸೀರಿಯಸ್. ಆಮೇಲೆ ಇನ್ನೊಂದು ಸರ್, ಈ ಎರಡು ಪ್ರಕರಣಗಳಿದೆಲ್ಲ ಟೋಟಲಿ ವಿಭಿನ್ನವಾದಂಥ ಸರ್. ಒಂದು ಅಲ್ಲ ಸರ್, ಈಗ ಈ ಎರಡು ಏನಂತ ಹೇಳಿದ್ರೆ, ಈ ಎರಡು ಪ್ರಕರಣಗಳು ಬೇರೆ ಬೇರೆನೇ ಪ್ರಕರಣಗಳು. ಇದು ಒಂದು ಪೊಲಿಟಿಕಲ್ ಮೋಟಿವೇಟೆಡ್ ಹಗರಣ. ಅದು ಆಗಲ್ಲ, ಅದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ನೀವು ಚೆಕ್ಕಲ್ಲಿ ತಗೊಂಡಿರುವಂಥದ್ದು, ಡಿನೋಟಿಫೈ, ದಟ್ ಇಸ್ ಆಲ್ ವಿತ್ ಎ ಡಾಕ್ಯುಮೆಂಟೇಶನ್. ಇದು ದಿಸ್ ಇಸ್ ನಾಟ್ ಎ ಡಾಕ್ಯುಮೆಂಟೇಶನ್. ಅದು ನಾನು ಹೇಳ್ದಲ್ಲ, ಕೋರ್ಟಿಂದ ನಾನು ಹೇಳ್ದಲ್ಲ ಸರ್ ನಿಮಗೆ. ಐ ಟೋಲ್ಡ್ ಯು ಅಬೌಟ್ ದ ಕೋರ್ಟ್. ಯಾವುದು? ಅಲ್ಲ, ಕೋರ್ಟ್ ಅಲ್ಲಿ ತನಿಖೆನೇ ಆಗಲಿಲ್ಲ. ತನಿಖೆ ಇನ್ನೂ ಆಗಬೇಕು. ಅವಾಗ ಸರ್, ಈಗ ಅಲ್ಲಿ ತನಿಖೆ ಇನ್ನು ಆಗಬೇಕಷ್ಟೇ. ಅವರು ಇವರು ಕೊಟ್ಟಿರೋದು ಯಾರು? ಕಂಪ್ಲೇಂಟ್ ಮಾಡಿರುವಂಥದ್ದು ಪ್ರೈವೇಟ್ ಪಾರ್ಟಿಗಳು ಕಂಪ್ಲೇಂಟ್ ಮಾಡಿರುವಂಥದ್ದು. ಅದನ್ನೇ ಹೇಳಿದ್ರು ಕೋರ್ಟ್. ಅವರ ಆಧಾರ ಮೇಲೆ ಹೇಳಿದಾರೆ. ಕೋರ್ಟ್ ಏನು ತನಿಖೆ ಮಾಡಿ ಹೇಳಿಲ್ಲಲ್ಲ ಸರ್. ಈಗ ಕೋರ್ಟಿಗೆ ಸರ್ ಒಂದು ನಿಮಿಷ ಹೇಳ್ತೀನಿ. ಪ್ರೈಮಾ ಫೇಸಿ ಯಾರು ಕೊಟ್ಟಿರೋದು? ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ ಮೇಲೆ ಅವ್ರು ಹೇಳಿರೋದು. ಈಗ ಎನ್ಕ್ವೈರಿ ಆಗಿಲ್ಲಲ್ಲ, ಎನ್ಕ್ವೈರಿ ಆದಮೇಲೆ ತಾನೇ ಅದಕ್ಕೆ ಬರುವಂಥದ್ದು. ಅದಕ್ಕೆ ನಾವು ಹೇಳ್ತಾ ಇರೋದು ಎನ್ಕ್ವೈರಿ ಆಗಲಿ ಅಂತ ಕೇಳ್ತಾ ಇರೋದು. ಯಾರು ಸರ್? ಸಹಜವಾಗಿ ಸಹಜವಾಗಿ ಕೇಳಬೇಕಲ್ಲ ಸರ್. ಈಗ ಅವ್ರು ಮಾಡಿದ್ದಾರೆ ಅನ್ಬೇಕಾದ್ರೆ ಇದು ಡೆಮೋಕ್ರಸಿಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಕೇಳೋದು ಸಹಜ ಅಲ್ಲ ಸರ್. ಹಾಗೆ ಹಂತವಾಗಿ ಕೇಳಿದ್ದೀವಿ ನಾವು. ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಒಟ್ಟಿಗೆ ಇರುತ್ತೆ ಅಥವಾ ಹೈಕಮಾಂಡ್? ಸರ್, ಹೈಕಮಾಂಡ್ ಏನು ನಿರ್ಧಾರ ನಿಲ್ಲುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಇರ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತಲ್ಲ ಸರ್, ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧವಾಗಿರ್ತಾರೆ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್ ಈಗ ಆ ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದಾಗ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ಅದಕ್ಕೆ ಬದ್ಧವಾಗಿರ್ತಾರೆ. ಅದೇ ಹೇಳಿದ್ವಿ, ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಇರೋದಲ್ವಾ. ಇಲ್ಲಿ ಮಂಗಳೂರಿನಲ್ಲೂ ಆ ಮೂಡ ಹಗರಣ ರೀತಿಯಲ್ಲೇ TDR ಹಗರಣಗಳು ಬೇಕಾದಷ್ಟು ನಡೀತಾ ಇದೆ ಅಂತ ಅಲ್ಲಲ್ಲಿ ಆರೋಪಗಳು ಎಲ್ಲ ಬರ್ತಾ ಇದೆ. ಒಬ್ಬರು ಅಮಾನತು ಕೂಡ ಏನಾಗಿರಬೇಕು. ಅಲ್ಲ, ನನಗೆ ಇದನ್ನು ಮೊನ್ನೆ ನನ್ನ ಗಮನಕ್ಕೆ ತಂದಿದ್ದಾರೆ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನಾನು ಅದ್ರ ಬಗ್ಗೆ ಕೊಡ್ಲಿಕ್ಕೆ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅದನ್ನು ಅಸೆಂಬ್ಲಿಲಿ ಅದ್ರ ಬಗ್ಗೆ ಪ್ರಶ್ನೆ ಎತ್ತೀನಿ ಅಂತೇಳಿ ನಾನು ಅದ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ. ನನ್ನ ಹತ್ರ ಬಂದಿದ್ದರು. ನನಗೆ ಅದ್ರ ಬಗ್ಗೆ ಡೀಟೇಲ್ ಕೊಡಿ, ನಾನು ಅದ್ರ ಬಗ್ಗೆ ಅಸೆಂಬ್ಲಿಲಿ ಅದ್ರ ಬಗ್ಗೆ ಎತ್ತುತ್ತೀನಿ ಅಂತ ಹೇಳಿದ್ದೀನಿ ಸರ್. ಅದ್ರ ಬಗ್ಗೆ ಮತ್ತು ಅವ್ರ ಹತ್ರ ಸುಮಾರು ನಮ್ಮ ಹತ್ರ 2,000 ಚಿಲ್ಲರೆ ನಮ್ಮ ಹತ್ರ ಇದೆ ಸರ್. ನನಗೆ ಸುಮಾರು 2,100 ಚಿಲ್ಲರೆ ಹತ್ರ ನನಗೆ ಸಿಕ್ಕಿತ್ತು ಸರ್. ಅವ್ರಿಗೆ 3,400, 500, 600 ಅವರಿಗೂ ಸಿಕ್ಕಿತ್ತು ಸರ್. 1,500 ನಮಗೂ ಮತ್ತು ಅವರಿಗೂ ವ್ಯತ್ಯಾಸ ಇದೆ ಸರ್.
ಎಸ್ ಡಿ ಪಿ ಒಂದು 200 ಚಿಲ್ಲರೆ ಇದೆ, ಇಂಡಿಪೆಂಡೆಂಟ್ ಒಂದು 200 ಜನ ಇದ್ದಾರೆ, JDS ಸ್ವಲ್ಪ ಇದ್ದಾರೆ, ಸೇರಿರೋದು ಒಂದು 15-20 ಜನ ಇದೆ ಅಷ್ಟೇ JDS. ಅಲ್ಲ ಸರ್, ನಾಳ್ದು ಬಂದು ಮತ್ತೊಮ್ಮೆ ನಾಯಕರುಗಳ ಹತ್ರ ಮಾತಾಡಿ ನಾವು ಯಾವ ಅಭ್ಯರ್ಥಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರಾತಿನಿಧ್ಯ ಆ ಕಡೆಯವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಈ ಚುನಾವಣೆಯಲ್ಲಿ ಸೋಲು ಗೆಲ್ಲು ಅನ್ನೋದು ಬೇರೆ ಸರ್, ಅದರಲ್ಲಿ ಚುನಾವಣೆ ಮಾಡೋದು ಇಂಪಾರ್ಟೆಂಟ್. ಎಷ್ಟು ಡಿಫರೆಂಟ್ ಇರುವಾಗ ಹೌದು, ಹಿಂದೆ ಕೂಡ ನಾವು ಮೆಜಾರಿಟಿ ಸೋತಿದ್ದೇವೆ, ಅವರು ಮೆಜಾರಿಟಿ ಇಲ್ಲದೆ ಗೆದ್ದಿದ್ದಾರೆ. ಹೌದು ಸರ್, ಕಳೆದ ಎಲ್ಲ ಚುನಾವಣೆಗಳಲ್ಲಿ ಅದೇ ರೀತಿ ಬಂದಿರೋದು. ಆದ್ರೆ ಒಂದು ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಒಂದ್ಸಲ ನಾವು ಕಾಂಗ್ರೆಸ್ 2 ಗೆದ್ದಿದ್ದಾಗ ಒಂದು ಕ್ಯಾಂಡಿಡೇಟ್ ಸೋಲ್ತೀವಿ ನಾವಿಲ್ಲಿ. ಹೌದು, ಅದೇ ಹೇಳಿದ್ದು. ಅದಕ್ಕೋಸ್ಕರ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವಂತಹ ನೈತಿಕತೆ ರಾಜಕೀಯ ಜನತಾ ಪಕ್ಷದವರಿಗೆ ಇಲ್ಲ ಅನ್ನುವಂಥದ್ದನ್ನ ನಾವು ಹೇಳುವಂಥದ್ದು. ಬಹುಶಃ ಸುಮಾರು 45 ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಕಳೆದ 5 ವರ್ಷ ಮುಖ್ಯಮಂತ್ರಿಗಳಾಗಿ, ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಈಗ ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದರ ತಿರುಳು ಏನಂದ್ರೆ, ಬಿಜೆಪಿ ಮತ್ತು JDS ಈ 2 ಪಕ್ಷಗಳು ಸೇರಿಕೊಂಡು ಹೂಡ್ತಾ ಇರುವಂತ ಷಡ್ಯಂತ್ರ. ಯಾವುದೇ ರೀತಿಯಲ್ಲಾದರೂ ಮುಖ್ಯಮಂತ್ರಿಗಳ ಮುಖಕ್ಕೆ ಮಸಿ ಬೆಳಿಬೇಕು ಮತ್ತು ಜನಪ್ರಿಯ ಒಂದು ಸರ್ಕಾರವನ್ನ 136 ಸೀಟ್ಗಳನ್ನ ಜನತೆ ಗೆಲ್ಲಿಸಿಕೊಟ್ಟು ಒಂದು ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದಾರೆ. ಆ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂಥ ಒಂದೇ ಉದ್ದೇಶ ಹೊರತು ಇವರಿಗೆ ಏನು ಬೇರೆ ಅದರಲ್ಲಿ ಹುರುಳಿಲ್ಲ. ಅವರಿಗೂ ಗೊತ್ತಿದೆ. ಆದ್ದರಿಂದ ಇವತ್ತು ಅದನ್ನ ಹೋರಾಟವನ್ನ ಮಾಡಿ ಸಿದ್ದರಾಮಯ್ಯನವರನ್ನ ಯಾವುದೇ ರೀತಿಯಲ್ಲಿ ಆದರೂ ಸಿಕ್ಕಿಸಿ ಹಾಕಬೇಕು ಅನ್ನೋಂಥ ಹುನ್ನಾರ ಇವತ್ತು ಭಾರತೀಯ ಜನತಾ ಪಕ್ಷದವರು. ಇದರಲ್ಲಿ ಈ ದೋಸ್ತಿಗಳು ಖಂಡಿತ ಸಫಲರಾಗುವುದಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಖಂಡಿತ ಇಲ್ಲ. ತನಿಖೆ ಹೇಗೆ ಕೋರ್ಟ್ ಕೊಟ್ಟಿದೆ, ತನಿಖೆ ಆಗ್ತದೆ, ನಿರಪರಾಧಿ ಅನ್ನುವಂಥ ಸಿದ್ದರಾಮಯ್ಯನವರು ಸಾಬೀತಾಗ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಇವತ್ತು NDA ಸರ್ಕಾರ 10 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹರಿಯಾಣದಲ್ಲಿ ಕೂಡ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಭ್ರಷ್ಟ ಸರ್ಕಾರ ಇದೆ. ಇದೇ ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರವನ್ನ ಬೊಂಬೆಗೆ ಇದೇ JDS ಮತ್ತು ಕಾಂಗ್ರೆಸ್ನ ಶಾಸಕರನ್ನು ಕೊಂಡು ಹೋಗಿ ಅಲ್ಲಿ 1 ತಿಂಗಳು ಇಟ್ಟುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸ್ಪೆಷಲ್ ಫ್ಲೈಟ್ ಅಲ್ಲಿ ಕೊಂಡು ಹೋಗಿ ಭ್ರಷ್ಟಾಚಾರದ ಹಣದಿಂದ ಸರ್ಕಾರವನ್ನು ಬೀಳಿಸಿದಂತ ಕೀರ್ತಿ ಇರೋದು NDA. 10 ವರ್ಷಗಳಲ್ಲಿ ಸುಮಾರು 443 ಶಾಸಕರನ್ನ ಖರೀದಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 200 ಶಾಸಕರು ಕಾಂಗ್ರೆಸ್ನವರೇ. ಇವರಿಗೆ ಅಷ್ಟು ಶಕ್ತಿ ಇದ್ರೆ ಇನ್ನೊಂದು ಪಕ್ಷದ ಶಾಸಕರನ್ನ ಹೇಳ್ಕೊಳ್ಳುವಂತ ಉಮೇದು ಅಗತ್ಯತೆ ಏನಿತ್ತು, ಅವಶ್ಯಕತೆ ಏನು, ಮತ್ತು ಯಾರು ಭ್ರಷ್ಟರು ಅಂತ ಅವ್ರು ಹೇಳ್ತಾರ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮತ್ತು NCP ಮೇಲೆ 70,000 ಕೋಟಿ ರೂಪಾಯಿಯ ಆಪಾದನೆಯನ್ನ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶದಲ್ಲಿ ಚುನಾವಣೆಯ ಸಂದರ್ಭ ಮಾಡಿದರು. 1 ವಾರದ ಒಳಗಾಗಿ ಅದೇ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ತಾರೆ. NCPಯನ್ನ ಡಿವೈಡ್ ಮಾಡಿ ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ಇಬ್ರು ಕೂಡ ಬಿಜೆಪಿಗೆ ಹೋಗಿ ಈಗ ಅವರ ಮೇಲೆ ಇದ್ದಂತ ಆಪಾದನೆ ಏನಾಗಿದೆ, ಇಬ್ರು ಕೂಡ ಕ್ಲೀನ್ ಚೀಟ್ ಹೊಂದಿದ್ದಾರೆ. ಕೇಸ್ ಮುಗಿದಿದೆ, ಅವರ ಕೇಸನ್ನು ಕ್ಲೋಸ್ ಮಾಡಲಾಗಿದೆ. ಅಶೋಕ್ ಚವಾಣನ್ನು ಕೂಡ ಅವರ ಮೇಲೆ ಆಪಾದನೆಯನ್ನು ಹಾಕಿದ್ರು, ಬಿಜೆಪಿಗೆ ಹೋದ್ರು. ಎಲ್ಲರೂ ಬಿಜೆಪಿ ವಾಷಿಂಗ್ ಮೆಷಿನ್ಗೆ ಹೋದ ಕೂಡಲೇ ಎಲ್ಲರೂ ಕ್ಲೀನ್ ಆಗ್ತಾರೆ. ಇದು ಭಾರತೀಯ ಜನತಾ ಪಕ್ಷದ ಧೋರಣೆ ಮತ್ತು ವಿರೋಧ ಪಕ್ಷ ಈ ಭಾರತ ದೇಶದಲ್ಲಿ ಆಡಳಿತ ಮಾಡಲೇಬಾರದು ಅನ್ನೋಂತಹ ಒಂದು ಅವರ ಈ ಧೋರಣೆಯಿಂದ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ತಾ ಇದೆ. ಚುನಾಯಿತ ಜನಪ್ರತಿನಿಧಿಗಳು ಇವತ್ತು ಒಂದು ರೀತಿ ಹೆದರಿಕೆಯ ಮೇಲೆ ಕೆಲಸ ಮಾಡುವಂತಹ ಪರಿಸ್ಥಿತಿಯನ್ನ ಬಿಜೆಪಿ ಹೊಂದಿದೆ.
ಸಿದ್ದರಾಮಯ್ಯನವರ ಮೇಲೆ ದೂರು ಕೊಟ್ಟವರು 3 ಜನ ವ್ಯಕ್ತಿಗಳು. ಅದೇನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ಲೋಕಾಯುಕ್ತ ಅಲ್ಲ, ಅಥವಾ SIT ಅಲ್ಲ, ಯಾವ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲ. 3 ಜನ ಕೊಟ್ಟ 3 ಜನರ ಹಿನ್ನೆಲೆ ಏನಿದೆ ಅಂತ ಹೇಳಿದ್ರೆ, ಇಬ್ರು ಕೂಡ ಬ್ಲ್ಯಾಕ್ ಮೇಲ್ ಮಾಡುವವರು, RTI ಕಾರ್ಯಕರ್ತರು, ಒಬ್ರು ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡವರು. ಇವರ ಕ್ರೆಡಿಬಿಲಿಟಿ ಏನು ಅಂತ ಜನತೆಗೆ ಗೊತ್ತಿದೆ. ಅವರನ್ನ ಬುಕ್ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದವರು ಗವರ್ನರಿಗೆ ಕಂಪ್ಲೇಂಟ್ ಅನ್ನು ಕೊಡಿಸಿ ಗವರ್ನರ್ ಮುಖಾಂತರ ಎಂಕ್ವೈರಿಗೆ 17A ಪ್ರಕಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಇವತ್ತು ತನಿಖೆ ಆರಂಭ ಆಗಿದೆ. ಆ ತನಿಖೆಯಿಂದ ಏನಾಗ್ತದೆ ಅನ್ನುವಂಥದ್ದು ವಿಚಾರ. ಈ ಹೋರಾಟ ಇವರು ಮಾಡಿದರು. ಕರ್ನಾಟಕ ರಾಜ್ಯದ ಯಾವುದೇ ಬಿಜೆಪಿಯ ನಾಯಕರಿಗೆ ಹೋರಾಟ ಮಾಡಲಿಕ್ಕೆ ನೈತಿಕತೆಯೂ ಇಲ್ಲ, ಅವರಿಗೆ ಇಷ್ಟವೂ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದೊಂದು ಕೇಸಲ್ಲಿ ಸಿಕ್ಕಾಕೊಂಡವರೇ ಇರುವುದು, ಭ್ರಷ್ಟರೇ ಇರುವುದು. ಇವತ್ತು ಕೇಶವ ಕೃಪಾದ ಏನು ಎಜೆಂಡಾ ಇದೆ ಅದನ್ನ ದೆಹಲಿಗೆ ತಲುಪಿಸಿ ದೆಹಲಿಯಲ್ಲಿ ಕೂತು ಅದನ್ನ ಫ್ಯಾಬ್ರಿಕೇಟ್ ಮಾಡಿ ಕರ್ನಾಟಕ ರಾಜ್ಯದ ಬಿಜೆಪಿಯ ಮತ್ತು JDS ಮುಖಾಂತರ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಬಹಳಷ್ಟು ಶ್ರಮ ವಹಿಸಿದ್ರು. ಪಾದಯಾತ್ರೆಯನ್ನು ಮಾಡಿದ್ರು, ಹೋರಾಟಗಳನ್ನು ಮಾಡಿದ್ರು, ಪ್ರತಿಭಟನೆಗಳನ್ನು ಮಾಡಿದ್ರು. ಇದನ್ನು ಒಂದು ಸಣ್ಣ ಭ್ರಷ್ಟಾಚಾರವೇ ಇಲ್ಲದಂತಹ ಒಂದು ಪ್ರಸಂಗವನ್ನ ಯಾವ ರೀತಿ ಬಿಜೆಪಿಯವರು ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಈ ಒಂದು ಕೇಸ್ ಕಾರಣ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಬಹುಶಃ ಮಧ್ಯಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಮಣಿಪುರ, ಉತ್ತರಾಖಂಡ ಇಷ್ಟು ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಸರ್ಕಾರವನ್ನ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ತದೆ. ಅಂದ್ರೆ ಇಷ್ಟು ಸರ್ಕಾರವನ್ನು ಬೀಳಿಸಬೇಕು, 443 ಶಾಸಕರನ್ನ ಖರೀದಿ ಮಾಡಬೇಕು. ಹಾಗಾದ್ರೆ ಎಷ್ಟು ಭ್ರಷ್ಟಾಚಾರ ಭಾರತೀಯ ಜನತಾ ಪಕ್ಷದಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಊಹಿಸಬಹುದು. ಬಹುಶಃ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂದ್ರೆ ಇಲೆಕ್ಟರಲ್ ಬಾಂಡ್ ತಮಗೆ ಗೊತ್ತಿದೆ. ಇಲೆಕ್ಟರಲ್ ಬಾಂಡ್ ಮೇಲೆ ಕೇಂದ್ರ ಬಿಜೆಪಿ ಪಕ್ಷದ ಮೇಲೆ, ಪ್ರಧಾನಮಂತ್ರಿಯವರ ಮೇಲೆ, ಅಮಿತ್ ಶಾ ಅವರ ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಅವರು ಯಾವತ್ತೂ ಲೆಕ್ಕ ಕೊಡ್ಲಿಕ್ಕೆ ಅವ್ರು ಬಿಡ್ಲೂ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖಾಂತರ ಅವರಿಗೆ ಪ್ರೆಷರೈಸ್ ಮಾಡಿ ಲೆಕ್ಕವನ್ನು ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ನಿರಾಕರಣೆ ಮಾಡುವಂತಹ ಪರಿಸ್ಥಿತಿ ಕೂಡ ಬಂತು. ಮತ್ತೆ ಸುಪ್ರೀಂ ಕೋರ್ಟ್ ಗರಂ ಆದ ಮೇಲೆ ಲೆಕ್ಕ ಕೊಡ್ತಾರೆ. ಎಷ್ಟು ಸಾವಿರ ಕೋಟಿಯಷ್ಟು ಭಾರತೀಯ ಜನತಾ ಪಕ್ಷ ಇಲೆಕ್ಟರಲ್ ಬಾಂಡ್ ಮುಖಾಂತರ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಇಷ್ಟು ಕ್ಲೀನ್ ಅವರಿಗೆ ಪಾರದರ್ಶಕವಾಗಿ ಅದನ್ನು ಯಾಕೆ ತೋರಿಸುವುದಿಲ್ಲ? ಇಲೆಕ್ಟರಲ್ ಬಾಂಡ್ ತರುವಂತ ಅವಶ್ಯಕತೆ ಏನಿತ್ತು? ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವಂತ ಒಂದು ಪ್ರೊಸೀಜರ್ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಹಣ ಮಾಡುವಂತ ಒಂದು ವ್ಯವಸ್ಥೆ ಇಲೆಕ್ಟರಲ್ ಬಾಂಡ್. ಅವರ ಮೇಲೆ ಬಂತು ಚಾರ್ಜಸ್. ಏನು ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಟ್ರ, ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ರ, ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಟ್ರ,